ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ರೂಸ್ ಶಿಪ್ಪಲ್ಲಿ ಇಂಟರ್ನೆಟ್ ಯಾವ ಥರ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋವನ್ನು ಎಂಡ್ ತನಕ ನೋಡಿ. ಅದೇ ಥರ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಸಿಗೆ ಲೈಕ್ಸ್ ಮಾಡಿ, ಅದೇ ಥರ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸೊ ಬೇಸಿಕ್ಕಾಗಿ ಕ್ರೂಸ್ ಶಿಪ್ಪಲ್ಲಿ ಇಂಟರ್ನೆಟ್ ಯಾವ ಥರ ಇರುತ್ತೆ ಅನ್ನೋದರ ಬಗ್ಗೆ ಹೇಳೋದಾದರೆ, ನಾವು ಇಂಟರ್ನೆಟ್ ಎಲ್ಲ ಶಿಪ್ಪಲ್ಲಿ ನಮಗೆ ಇಂಟರ್ನೆಟ್ಸ್ ಇರುತ್ತೆ. ಬಟ್ ಡಿಫ್ರೆಂಟ್ ಕಂಪನೀಸಲ್ಲಿ ಅವರವ್ರದ್ದು ಡಿಫ್ರೆಂಟ್ ರೂಲ್ಸ್ ಇರುತ್ತೆ. ಸೊ ನಮ್ಮ ಕಂಪನಿಯಲ್ಲಿ ನಾವು ನೋಡೋದಾದರೆ, ನಮ್ಮ ಕಂಪನಿಯಲ್ಲಿ ನಮ್ಮದು ವಾಟ್ಸಪ್ ಟೆಕ್ಸ್ಟಿಂಗ್ ಫ್ರೀ ಇರುತ್ತೆ. ಸೊ ಎಷ್ಟು ಬೇಕಾದರೂ ನಾವು ಟೆಕ್ಸ್ಟ್ ಯೂಸ್ ಮಾಡ್ಬೋದು. ಸೊ ವಾಟ್ಸಪ್ನ ಯೂಸ್ ಮಾಡ್ಬೋದು. ಬಟ್ ನಮಗೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಆಗಲಿ, ಆಮೇಲೆ ವಾಯ್ಸ್ ಮೆಸೇಜ್ ಆಗಲಿ, ಆಮೇಲೆ ಫೋಟೋಸ್ ಎಲ್ಲ ಡೌನ್ಲೋಡ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಟ್ ವಾಟ್ಸಪ್ ಫ್ರೀ ಇರುತ್ತೆ. ವಾಟ್ಸಪ್ಪಲ್ಲಿ ನಾವು ಟೆಕ್ಸ್ಟಿಂಗ್ ಮಾಡ್ಬೋದು ಅಷ್ಟೇ. ಮತ್ತು ನಮಗೆ ಅದು ಬಿಟ್ಟು ನಾವು ಪ್ಲ್ಯಾನ್ಸ್ ಯಾವುದಾದ್ರು ಪರ್ಚೇಸ್ ಮಾಡೋದಾದರೆ, ಶಿಪ್ಪಲ್ಲಿ ವೈಫೈ ಇರುತ್ತೆ. ವೈಫೈಯಲ್ಲಿ ನಾವು ತುಂಬಾ ಪ್ಲ್ಯಾನ್ಸ್ ಇರುತ್ತೆ. ನಾವು ಯಾವ ಥರ ಮಾಲಿಗೆ ಹೋಗಿ ನಾವು ವೈಫೈ ಕನೆಕ್ಟ್ ಮಾಡ್ತೇವೆ ನೋಡಿ, ಸೇಮ್ ಅದೇ ಥರ ನಾವು ಇಲ್ಲಿ ಕೂಡ ವೈಫೈ ಇರುತ್ತೆ. ವೈಫೈ ಕನೆಕ್ಟ್ ಮಾಡ್ಬೋದು. ಬಟ್ ನಾವು ಪ್ಲ್ಯಾನನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಬೇಸಿಕ್ ಪ್ಲ್ಯಾನ್ಸ್ ಇರುತ್ತೆ, ಪ್ರೀಮಿಯಂ ಪ್ಲ್ಯಾನ್ಸ್ ಇರುತ್ತೆ, ಆಮೇಲೆ ಸ್ಟೇ ಕನೆಕ್ಟೆಡ್ ಪ್ಲ್ಯಾನ್ಸ್ ಇರುತ್ತೆ. ಪ್ರೀಮಿಯಂ ಪ್ಲ್ಯಾನ್ಸಲ್ಲಿ ಒಂದು $10 ಇರುತ್ತೆ. $10ಗೆ ಒಂದು 300 ಮಿನಿಟ್ಸ್, ಅಲ್ಲ $20ಗೆ 600 ಮಿನಿಟ್ಸ್ ಆ ಥರ ಇರುತ್ತೆ. ಇದರಲ್ಲಿ ನಮಗೆ ವಿಡಿಯೋ ಕಾಲ್ ಆಗಲಿ, ಆಡಿಯೋ ಕಾಲ್ ಆಗಲಿ, ಆಮೇಲೆ ಫೇಸ್ಬುಕ್, ಇನ್ಸ್ಟಾ ಆಗಲಿ, ಆಮೇಲೆ ವಾಟ್ಸಪ್, ಇದೆಲ್ಲ ನಾವು ಯೂಟ್ಯೂಬ್ ಆಗಲಿ, ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಸೊ ಅದೇ ಥರ ನಾವು ಸ್ಟೇ ಕನೆಕ್ಟೆಡಲ್ಲಿ ನೋಡೋದಾದರೆ, ನಮಗೆ ವಿಡಿಯೋ ಕಾಲ್, ಆಡಿಯೋ ಕಾಲ್ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಮಗೆ ಇನ್ಸ್ಟಾಗ್ರಾಮ್ ಆಗಲಿ, ಆಮೇಲೆ ಫೇಸ್ಬುಕ್, ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಬೇಸಿಕ್ ಸರ್ಫಲ್ಲಿ ನಮಗೆ ವಿಡಿಯೋ ಕಾಲ್ ಮಾಡ್ಬೋದು, ಆಡಿಯೋ ಕಾಲ್ ಮಾಡ್ಬೋದು. ಇದರಲ್ಲಿ $10ಗೆ ನಮಗೆ 600 ಮಿನಿಟ್ಸ್ ಇರುತ್ತೆ. ಸೊ ನಾವು 600 ಮಿನಿಟ್ಸ್ ಯೂಸ್ ಮಾಡ್ಬೋದು $10ಅಲ್ಲಿ. ಸೊ ನಾವು $20 ತಗೊಂಡ್ರೆ 1200 ಮಿನಿಟ್ಸ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಆಡಿಯೋ ಆಗಲಿ, ವಿಡಿಯೋ ಕಾಲ್, ಆಮೇಲೆ ಯೂಟ್ಯೂಬ್ ಆಗಲಿ, ಇದನ್ನೆಲ್ಲ ನಾವು ನೋಡ್ಬೋದು. ಬಟ್ $10 ಪ್ಲ್ಯಾನಲ್ಲಿ ನಮಗೆ 600 ಮಿನಿಟ್ಸ್ ಇರುತ್ತೆ. 600 ಮಿನಿಟ್ಸಲ್ಲಿ ನಾವು ಸೇಮ್ ಪ್ಲ್ಯಾನ್ ಇರುತ್ತೆ. $20 ಕೂಡ ನಾವು $10 ಇಲ್ಲಿ ಮಿನಿಟ್ಸ್ ಕಮ್ಮಿ ಇರುತ್ತೆ. $20ಅಲ್ಲಿ ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ನೆಕ್ಸ್ಟ್ ನಾವು ಬೇರೆ ಕಂಪನಿಯಲ್ಲಿ ನೋಡೋದಾದರೆ, ಕೆಲವೊಂದು ಕಂಪನಿಯಲ್ಲಿ ಪರ್ ಡೇ ಪ್ಲ್ಯಾನ್ ಇರುತ್ತೆ. ಸೊ ನಾವು ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ಪರ್ ಡೇ $4 ಇರುತ್ತೆ. ಸೊ ಇದು ಬಿಟ್ಟು ನಮ್ಮ ಕಂಪನಿಯಲ್ಲಿ ನೋಡೋದಾದರೆ, ನಮ್ಮ ಕಂಪನಿಯಲ್ಲಿ ಪರ್ ವೀಕ್ಗೆ ನಮಗೆ 400 ಮಿನಿಟ್ಸ್ ಫ್ರೀ ಇಂಟರ್ನೆಟ್ ಇರುತ್ತೆ. ಸೊ ನಾವು ಪರ್ ವೀಕ್ 400 ಯೂನಿಟ್ಸ್ ಅಂದರೆ ಮಿನಿಟ್ಸ್ ನಮಗೆ ನಮ್ಮ ಕ್ರೂ ID ಏನಿರುತ್ತೆ ನೋಡಿ, ಅದಕ್ಕೆ ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗಿರುತ್ತೆ. ಸೊ ನಾವು 1 ವೀಕ್ 400 ಮಿನಿಟ್ಸ್ ಯೂಸ್ ಮಾಡ್ಬೋದು. ಸೊ 400 ಮಿನಿಟ್ಸಲ್ಲಿ ನಮಗೆ ವಿಡಿಯೋ ಆಗಲಿ, ಆಡಿಯೋ ಆಗಲಿ, ನಾವು ಯಾವ ಥರ ವೈಫೈ ಯೂಸ್ ಮಾಡ್ತೇವೆ ನೋಡಿ, ಅದೇ ಥರ ನಾವು ಯೂಸ್ ಮಾಡ್ಬೋದು. ಎಲ್ಲನೂ ಆ್ಯಕ್ಸೆಸ್ ಆಗುತ್ತೆ. ಸೊ ಪ್ರೀಮಿಯಮ್ ಇಂಟರ್ನೆಟ್ ಇರುತ್ತೆ 400 ಮಿನಿಟ್ಸ್ ಅದು. ಆಮೇಲೆ ನೆಕ್ಸ್ಟ್ ನಾವು ನೋಡೋದಾದರೆ, ನಾವು ಸಿಮ್ ಕಾರ್ಡ್ ತಗೋಬೋದು. ಬಟ್ ನಮಗೆ US ಇದ್ದು ಸಿಮ್ ಕಾರ್ಡ್ ಆಗಲಿ, ಅಲ್ಲ ಬೇರೆ ಕಡೆ ನಾವು ಬೇರೆ ಕಂಟ್ರಿಗೆ ಹೋದರೆ ಸಿಮ್ ಕಾರ್ಡ್ ತೊಗೋಬೋದು. ಬಟ್ ನಮಗೆ ಸಿಮ್ ಕಾರ್ಡ್ ತೊಗೊಂಡ್ರೆ ನಾವು ಸೇಲಿಂಗ್ ಮಾಡುವಾಗ ನಮಗೆ ನೆಟ್ ಸಿಗೋದಿಲ್ಲ. ಸೊ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸೋಲ್ಲ ಸಿಮ್ ತೊಗೊಳ್ಳೋದು. ಸೊ ವೇಸ್ಟ್, ಯಾಕಂದರೆ ಮಿಡಲ್ ಆಫ್ ದ ಓಷನ್ ನಮಗೆ ನೆಟ್ ಸಿಗೋದಿಲ್ಲ. ಸೊ ನೋ ಯೂಸ್. ಆಮೇಲೆ ಈ ಶಿಪ್ ನಾವು ಯಾವಾಗ ಪೋರ್ಟಿಗೆ ಹೋಗುತ್ತೆ ನೋಡಿ, ಆ ಟೈಮಲ್ಲಿ ನಮಗೆ ನೆಟ್ ಸಿಗುತ್ತೆ. ಸೊ ನಾವು ನಮ್ಮದು ಬ್ಯಾಕ್ ಹೋಮ್ ಅಂದರೆ ಇಂಡಿಯಾದಲ್ಲಿ ಯಾವ ಸಿಮ್ ಇರುತ್ತೆ ನೋಡಿ, ನಮ್ಮದು ಐಡಿಯಾ ಆಗಲಿ, ಏರ್ಟೆಲ್ ಆಗಲಿ, ಅದಕ್ಕೆ ನೆಟ್ವರ್ಕ್ ಸಿಗುತ್ತೆ ನಮ್ಮದು ಪೋರ್ಟಿಗೆ ಬರುವಾಗ, ಶಿಪ್ ಪೋರ್ಟಿಗೆ ಬರುವಾಗ. ಅಲ್ಲಿ ನಾವು ನಮ್ಮದು ರೋಮಿಂಗ್ ಪ್ಯಾಕ್ ಕೂಡ ನಾವು ರೀಚಾರ್ಜ್ ಮಾಡ್ಬೋದು. ನಮ್ಮದು ಇಂಡಿಯನ್ ಸಿಮ್ಮಿಗೆ, ನಮ್ಮ ಹತ್ರ ಇಂಡಿಯನ್ ಸಿಮ್ ಇದ್ದರೆ ನಾವು ತಗೊಂಡು ಬಂದರೆ ನಮಗೆ ರೋಮಿಂಗ್ ಪ್ಯಾಕ್ ಕೂಡ ನಾವು ರೀಚಾರ್ಜ್ ಮಾಡ್ಬೋದು. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಈ ರೋಮಿಂಗ್ ಪ್ಯಾಕ್ಸ್. ಸೊ ಬೆಟರ್, ಯಾಕಂದರೆ ನಾವು ಆನ್ಬೋರ್ಡ್ ನಾವು ಇಂಟರ್ನೆಟ್ ತಗೊಳ್ಳೋದು ಚೀಪ್ ಅಂತ ಅನಿಸುತ್ತೆ ಕಂಪೇರ್ ಟು ನಾವು ಬ್ಯಾಕ್ ಹೋಮ್ ಇಂಟರ್ನೆಟ್ ಅಂದರೆ ರೋಮಿಂಗ್ ಪ್ಯಾಕ್ ನಾವು ರೀಚಾರ್ಜ್ ಮಾಡೋದಕ್ಕಿಂತ ನಾವು ಇಲ್ಲಿ ಇಂಟರ್ನೆಟ್ ಪ್ಯಾಕ್ ತಗೊಳ್ಳೋದು ಉತ್ತಮ ಅನಿಸುತ್ತೆ. ಯಾಕಂದರೆ ತುಂಬಾ ಕಡಿಮೆದು ಪ್ಲ್ಯಾನ್ಸ್ ಕೂಡ ಇರುತ್ತೆ. ಡಿಪೆಂಡ್ಸ್ ಆನ್ ದ ಕಂಪನಿ. ತುಂಬಾ ಡಿಫ್ರೆಂಟ್ ಆದ ರೂಲ್ಸ್ ಇರುತ್ತೆ, ಅವರದ್ದೇ ರೂಲ್ಸ್ ಇರುತ್ತೆ. ಬಟ್ ಇಂಟರ್ನೆಟ್ ಕೂಡ ನಾವು ಆ್ಯಕ್ಸೆಸ್ ನಮ್ಮ ಕಂಪನಿಯಲ್ಲಿ ಇರುತ್ತೆ. ಸೊ ಕೆಲವೊಂದು ಸಲ ನಾವು ಪೋರ್ಟಿಗೆ ಹೋದ ಕೆಲವೊಂದು ಶಿಪ್ಪಲ್ಲಿ ಫ್ರೀ ಇಂಟರ್ನೆಟ್ ಇರುತ್ತೆ. ಅಂದರೆ 1 ಡೇ ಫೋರ್ಟಲ್ಲಿದ್ದರೆ ಅಲ್ಲಿ ಕೆಲವೊಂದು ಶಿಪ್ಪಲ್ಲಿ ಮಾತ್ರ, ಎಲ್ಲ ಶಿಪ್ಪಲ್ಲಿ ಅಂತ ಹೇಳೋದಿಲ್ಲ, ಕೆಲವೊಂದು ಶಿಪ್ಪಲ್ಲಿ ಫ್ರೀ ಇಂಟರ್ನೆಟ್ ಇರುತ್ತೆ. ಸೊ ಈ ಥರ ನಾವು ಇಂಟರ್ನೆಟನ್ನು ಆ್ಯಕ್ಸೆಸ್ ಮಾಡ್ಬೋದು. ಸೊ ಇದೇ ಥರ ಬೇರೆ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.